ಕರ್ನಾಟಕದಲ್ಲಿ ಮೊದಲನೇ ಮಾಡಲ್ ಕ್ಲಬ್ ಅಂದ್ರೆ 24 ಜನರಲ್ಲಿ 16 ಜನರಲ್ಲಿ ಎಲ್ಲ ಡ್ರಾಪ್ ಆಗಿದ್ದಾರೆ. ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸಹಾಯ ಹಸ್ತ ಕೊಡೋ ಜೊತೆಗೆ ಇವತ್ತು ಸಮಾಜಕ್ಕೆ ಮಾಡತಕ್ಕಂಥ ಕೆಲಸಗಳು ಏನೇನು ಕಂಪ್ಯೂಟರ್ ಕೊಟ್ಟಿದ್ರು ಕುಟುಂಬದವರಿಗೆ ಮತ್ತೆ ಬಿಬಿ ಅವರಿಗೆ ಓದಿಸಿದಾಗಲಿ, ಆಶ್ರಮದಲ್ಲಿ ಅವರಿಗೆ ಊಟ ಒಂದು ಆಯೋಜನೆ ಮಾಡಿದ್ದಾಗಲಿ, ಮತ್ತೆ ಕಾಡಲ್ಲಿ ಹೋಗಿ ಇಷ್ಟೇ ಕೊಡಿ ಅದು ಕೆಲಸ ಮಾಡಿದ್ದಾಗಲಿ, ಇವೆಲ್ಲ ಏನಾಗತ್ತಂದ್ರೆ ಮನುಷ್ಯನ್ ಮಾಡ್ಬೇಕಂದ್ರೆ ಈ ಯಾವುದೋ ಭಾಗ್ಯದಲ್ಲಿ ಹುಟ್ಟಬೇಕು ಅಂದ್ರೆ ನಮ್ಮ ಜನನ ಒಂದು ಭಾಗ್ಯ. ಆ ಭಾಗ್ಯದಲ್ಲಿ ಹುಟ್ಟಿದಾಗ ಏನೋ ಒಂದು ಶಕ್ತಿ ಇರುತ್ತೆ. ಮನುಷ್ಯ ಹುಟ್ಟಾನೆ ಹೋಗ್ತಾನೆ, ಬಟ್ ಆದ್ರೆ ನಿಂತಾಗ ಏನಾದ್ರು ಮಾಡ್ಬೇಕು ಅನ್ನೋದನ್ನ ಒಂದು ಬಹಳ ಆದರ್ಶಪೂರ್ವವಾಗಿ ಈ ಒಂದು ನಮ್ಮ ರಾಧಾಕೃಷ್ಣ ಹೆಸರು ತಕ್ಕನಾಗೆ ಅವರ ಕ್ಲಬ್ ಅಲ್ಲಿ ಅಷ್ಟೇ ಮಹಾದೇವಣ್ಣವರ ನಮ್ಮ ಗಂಗಾಧರಪ್ಪ ಅವರು ಹೇಳ್ತಲ್ಲ ಅವ್ರ ಕ್ಲಬ್ ಅಲ್ಲಿ ಜಡಿಸಿ ಡಿಸಿ ಮಾಜಿ ರಾಜ್ಯಪಾಲರು, ಈಗ ಮುಂದೋ ರಾಜ್ಯಪಾಲರು ಎಲ್ಲ ಇದ್ದಾರೆ. ಸೊ ಬಹಳ ಮಹನೀಯರು ಮತ್ತು ವಿದ್ಯಾವಂತರು. ಆಮೇಲೆ ಜೊತೆಗೆ ವಿದ್ಯಾಸಂಸ್ಥೆಯಲ್ಲಿ ರಿಟೈರ್ಡ್ ಆಗಿರೋರು. ಆ ರಿಟೈರ್ಡ್ ಆಗಿರೋನು ಜೀವನದಲ್ಲಿ ಅವರು ರಿಟೈರ್ಡ್ ಆಗಿಲ್ಲ, ಸೇವೆಯಲ್ಲಿ ರಿಟೈರ್ಡ್ ಆಗಿಲ್ಲ. ಸೇವೆ ಸಮಾಜಕ್ಕೆ ಮಾಡೋದ್ರಲ್ಲಿ ಅವರು ಪ್ರಮುಖ ಸ್ಥಾನದಲ್ಲಿ ಅವರಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ದಿವಸ ಏನ್ ನಮ್ಮ ಸಂಸ್ಥೆ ಬಹಳ ತುಂಬಾ ಏನಂತಲ್ಲ ಚೈತನ್ಯವಾದ ಸಂಸ್ಥೆ ಇದು ಅಲಯನ್ಸ್. ಈ ಕಾರಣ ಐತೆ ಇದಕ್ಕೆ ಏನಂತಲ್ಲ ಈ ಮಾಸಿಕ ಶುಲ್ಕ ಇಲ್ಲ ಜಾಸ್ತಿ. ಈಗ ನೀವು ಏನೇಳ್ತಾರೆ ಹೋದ್ರೆ ದೇವ್ರ ನಮಸ್ಕಾರ ಮಾಡ್ಬೇಕಾದ್ರೆ ₹1 ಮಂಗಳಾರತಿ ಆಗ್ತದೆ, ಶುಲ್ಕ ಅಷ್ಟೇ ಇರೋದು. ಬಟ್ ಮಾಡಕ್ಕೆ ಬಳಗ ದೊಡ್ಡದಿದೆ. ಈಗ ಇವತ್ತು ದಿವಸ 40 ಕ್ಲಬ್ ಆಗಿದೆ ಮೈಸೂರಲ್ಲಿದೆ. ಕಾರಣ ಏನಂದ್ರೆ ಅವರು 24 ಜನ, ಯಾಕಂದ್ರೆ ನಮ್ಮ ಕ್ಲಬ್ಗೆ 15 ಜನ ಒಂದು ಸಲ ಗರಿಷ್ಠ ಮಿತಿ 15 ಜನದಲ್ಲಿ 24 ಜನ ಇದ್ದಾರೆ. ಅಂದ್ರೆ ಇನ್ನೊಂದು ಜನ ಕರ್ಕೊಂಡ್ಬನ್ನಿ. ಕಾರಣ ಏನಂದ್ರೆ ಜನಕ್ಕೆ ಕೆಲಸ ಮಾಡೋದು ಅವ್ರಿಗೆ ನಿಜವಾಗ್ಲೂ ಈಸಿ, ಬಟ್ ಆದ್ರೆ ಅವ್ರಿಗೆ ಶ್ರದ್ಧೆ ಇರಲ್ಲ. ಯಾಕಂದ್ರೆ ಅವ್ರು ಎಲ್ಲೆಲ್ಲೋ ಡೈವರ್ಟ್ ಆಗ್ಬಿಡ್ತಾರೆ. ಬಟ್ ಆದ್ರೆ ಈ ತರ ಕ್ಲಬ್ಗಳಿಂದ ನೀವು ಒಬ್ಬೊಬ್ಬರೇ ಅದರಲ್ಲಿ ಸದಸ್ಯರಾದ್ರೆ ನಿಮ್ಮ ಕೈಯಲ್ಲಿ ನೀವು ನಿಮ್ಮ ಹುಟ್ಟನ್ನ ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ನಿಜವಾದ ಅವಕಾಶ ಇರುತ್ತೆ ನಮ್ಮ ಅಲಯನ್ಸ್ ಸಂಸ್ಥೆ. ಕಾರಣ ಏನಂದ್ರೆ 40 ಕ್ಲಬ್ ಅಲ್ಲಿ ಒಂದೊಂದು ಕ್ಲಬ್ 15 ಜನ ನಿಮ್ಗೆ ಹೆಚ್ಚು ಕಮ್ಮಿ ಅಲ್ಲೇ 600-700 ಜನ ಸಿಗ್ತಾರೆ. ಸೊ 600-700 ಜನ ಒಬ್ಬೊಬ್ಬರು ರಿಪೀಟ್ ಕರ್ಕೊಂಡ್ಬಂದ್ರೆ ಅದೇ 1,000-1,500 ಜನ ಆಗುತ್ತೆ. ಆ 1,500 ಜನ ನೀವು ಇದು ನಾವು ನಮ್ದು ನಮ್ಮ ಬಳಗ, ನಮ್ದೊಂದು ಬಳಗ ಇದೆ, ನಮ್ಮ ಅಲಯನ್ಸ್ ಸಂಸ್ಥೆ ಒಂದು ಶಕ್ತಿ, ಒಂದು ಸಮಾಜಕ್ಕೆ ಸೇವೆ ಮಾಡುವಂತ ಶಕ್ತಿ ನಮಗೆ ಭಗವಂತ ಕೊಟ್ಟಿದೆ, ನಮಗೆ ಸಾಧ್ಯ ಅನ್ನೋದನ್ನ ನಮ್ಮ ಈ 3 ಕ್ಲಬ್ ಅವರು ಬಹಳ ಅಚ್ಚುಕಟ್ಟಾಗಿ ಪ್ರೂವ್ ಮಾಡಿದ್ದಾರೆ. ನಮ್ಮ ಏನು ಶ್ರೀಶೈಲ ಅವರು ನೋಡಿ, ಅವರು ಆ ಏಜ್ಗೆ ಮೀರಿ ನಾನು ಒಂದು ಸಂಸ್ಥೆ ನಡೆಸ್ತೀನಿ ಅಂತಂದ್ರೆ ಈ ನಮ್ಮ 40 ವರ್ಷ 45 ವರ್ಷದವರು 8 ಜನ ಇನ್ವೆಸ್ಟ್ ಮಾಡಬಹುದು. ಸೊ ಅವ್ರು ನೋಡಿದ್ರೆ ಸೊ ಆದರ್ಶಪೂರ್ವ ಮಾಡಬಹುದು ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಯಾರಿಗಾದ್ರು. ಯಾಕಂದ್ರೆ ಈಗ ನಾನ್ ಮಾಡ್ತಾರಲ್ಲ ಏನಂದ್ರೆ ಅವ್ನು ನೋಡಿದಾಗ ನಾನು ಇನ್ನೂ ಬೇಗ ಮಾಡ್ಬೇಕಾಗಿತ್ತು. ಇನ್ನೊಂದು 15-20 ವರ್ಷ ಮುಂಚೆ ಬಂದಿದ್ರೆ ಸೊ ನನಗೆ ನನ್ನ ಹತ್ರ ಇರೋ ₹100 ನಾನು ₹5 ಖರ್ಚು ಮಾಡಕ್ಕೆ ನನಗೆ ತೊಂದರೆ ಇರಲಿಲ್ಲ. ಏನಕ್ಕೆ ಅಂದ್ರೆ ಸಿಗರೇಟ್ ಸೇರೋದು, 5 ಸರಿ ಕಾಫಿ ಕುಡಿಯೋದು, 10 ಸರಿ ಸುಮ್ಮನೆ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಕೆ ಪಾರ್ಕಿಂಗ್ ಜಾಗ ಕಟ್ಟೋದು, ಅವೆಲ್ಲ ಕಟ್ಟೋದಕ್ಕಿಂತ ಈ ಕೆಲಸ ಮಾಡೋದಕ್ಕೆ ನಾನು ದುಡ್ಡು ಹಾಕಿದ್ರೆ ನಾನು ಏನೋ ಪುಣ್ಯದ ಕೆಲಸ ಮಾಡಿದೆ ಅಂತ ಒಂದು ಸಂತೋಷ ಇರ್ತಾ ಇತ್ತು. ಅದ್ರ ಜೊತೆಗೆ ಅವರು ಫೀಸು ಅಷ್ಟೇ ನಮ್ಮ ಸಂಸ್ಥೆಗೆ ಫೀಸ್ ಕರೆಕ್ಟಾಗಿ ಕಟ್ಟಿದ್ದಾರೆ. ಆಮೇಲೆ ಅವ್ರ ಸಂಸ್ಥೆಗಳಲ್ಲಿ ಎಲ್ಲರೂ ಫೀಸು ಸರಿಯಾಗಿ ಕಟ್ಟಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ದಾನಿಗಳಿಂದ ಆಮೇಲೆ ಅವರು ಧಾನ್ಯಗಳಿಂದ ತರೋದ್ರ ಜೊತೆಗೆ ಅವರೇ ದೊಡ್ಡ ಧಾನ್ಯಗಳು ಇರೋದು. ಈಗ ನಾನು ಅವ್ರ ತೋಟದಲ್ಲಿ ಮಾತಾಡೋ ತೋಟಕ್ಕೆ ಹೋಗಿದ್ದಲ್ಲ, ಅವ್ರು ನೋಡೋಣ ವೆಂಕಟೇಶ್ವರ ಬಹಳ ಜನ, ನಮ್ಮ ಚಿಕ್ಕಣ್ಣ ಬಹಳ ಜನ, ಲವ ಅವರು, ಕಿರಣ್ ಅವರು, ಇವರೆಲ್ಲ ಏನಾದ್ರು ಓಡಾಡ್ತಾರಲ್ಲ, ಆ ಓಡಾಡೋದು ನೋಡಿದ್ರೆ ಏನೋ ಅದ್ಭುತ ಅಂತಾರೆ. ಈ ಬಾಹುಬಲಿ ಪಿಕ್ಚರ್ ನೋಡಿದಾಗ ಈ ಬಲ ನಮ್ಮ ಹತ್ರ ಇದೆ ಅನ್ನೋದಕ್ಕೆ ಬಾಹುಬಲಿ ಸಾಕ್ಬೇಕು. ನಮ್ಮ ಅಲಯನ್ಸ್ ಕ್ಲಬ್ ಈ ವರ್ಷದ ಬಾಹುಬಲಿ ಅಂತ ಹೇಳ್ಬೇಕು. ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಅವರು ನಾವು 3ನೇ ವರ್ಷದಲ್ಲಿದ್ರು ಏನೋ 30% ಬಲಿಷ್ಠ ಅಂತ ನಮ್ಮ ಹೊಗಳ್ತಾ ಇದ್ದಾರೆ. ಅಂದ್ರೆ ಕಾರಣ ಇಷ್ಟೇನೆ, ನಮ್ಮಲ್ಲಿರೋ ಕ್ಲಬ್ನ ಸದಸ್ಯರು ನೀವೆಲ್ಲ ಈಗ ಏನ್ ನಮ್ಮ ಸಂಸ್ಥೆಯಲ್ಲಿ ಅಧ್ಯಕ್ಷ ಜೊತೆ ಕಾರ್ಯದರ್ಶಿ, ಸೆಕ್ರೆಟರಿ, ಮತ್ತೆ ನಮ್ಮ ಏನು ರಾಜಕಾರಣದಲ್ಲಿ ಕಾರ್ಯದರ್ಶಿ ಇವರೆಲ್ಲ ಸ್ಟ್ರಾಂಗ್ ಆಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಡಿಸ್ಟಿಕ್ ಅಲ್ಲಿ ಒಬ್ರು ಬೆಟ್ಟೇಗೌಡರು ಕಾರ್ಯದರ್ಶಿ ಆಗಿದ್ದಾರೆ, ಇದವರು ನಮ್ಮ ಕೃಷ್ಣಜಿರವರು ಅವರು ಸ್ಟ್ರಾಂಗ್ ಆಗಿದ್ದಾರೆ. ಅದೆಲ್ಲ ರಾಶಿ ಯಾರು ನಮ್ಮ ಒಂದು ಆಡಳಿತ ವರ್ಗದಲ್ಲಿ ಶಕ್ತಿಯುತರು, ಸಾಮಾಜಿಕ ಕಳಕಳಿ ಉಳ್ಳವರು. ಅದ್ರ ಜೊತೆಗೆ ನಾವು ಈ ನಮ್ಮ ಸಂಸ್ಥೆಯಲ್ಲಿ ನಾವು ಈ ವಿಕಲಚೇತನರು ಅಂತ ಹೇಳ್ತಾರೆ, ಅವ್ರು ನೋಡಿದ್ರೆ ನಮ್ಗೆ ಶಾಂತಿ ಆಗ್ತದೆ. ಅವರೇ ಎಷ್ಟೋ ಮಾಡ್ತಾ ಇರ್ತಾರೆ. ಅವ್ರು ಬಂದು ಎಷ್ಟೋ ಜನಕ್ಕೆ ಬನ್ನಿ ನಾನು ಊಟ ಕೊಡ್ತೀನಿ, ಬನ್ನಿ ನಾನು ನಿಮ್ಗೆ ಕಾಸು ಕೊಡ್ತೀನಿ ಅಂತ ಅವರೇ ಕೊಡ್ತಾರೆ. ಬಟ್ ನಾವು ಭಗವಂತ ಎಷ್ಟು ಕೊಟ್ಟಿದ್ದಾರೆ, ನಮಗೆ ಎಲ್ಲವೂ ಕೊಟ್ಟಿದ್ದಾರೆ. ಭಗವಂತನ ಮೇಲೆ ಕಮ್ಮಿ ಮಾಡಿಲ್ಲ.
ಆದ್ರೆ ಭಗವಂತ ಒಂದ್ ಹೇಳಿದಾನೆ, ನಾನೆಲ್ಲ ಕೊಟ್ಟಿದ್ದೀನಿ, ನನ್ನ ಕೈಯಲ್ಲಿ ಡೈರೆಕ್ಟ್ ಆಗಿ ಮಾಡೋ ಕೆಲಸ ಆಗಲ್ಲ. ನಾನು ದೇವರು ನಿಮ್ಮ ಮುಖಾಂತರ ಮಾಡಿಸ್ತೀನಿ, ನೀವು ಮಾಡಿ ಪುಣ್ಯವಂತರಾಗಿ ನೀವು ಮಾಡಿದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತಿರೋ ಹೊರತಾಗಿ ನಾನು ಏನು ಮಾಡಲ್ಲ, ನಾನೇ ಇಟ್ಕೊಳ್ತೀನಿ, ಏನು ಖರ್ಚು ಮಾಡಲ್ಲ ಅಂದ್ರೆ ಅದು ಸ್ವಾರ್ಥ ಆಗ್ಬಿಡುತ್ತೆ. ಹಾಗಾಗಿ ಈ ಮೂರು ಸಂಸ್ಥೆಯು ಬಹಳ ಅಚ್ಚುಕಟ್ಟಾಗಿ ಮಾಡಿದೆ, ನಮ್ಗೆ ಬಹಳ ಹೆಗ್ಗಳಿಕೆ ಆಗತ್ತೆ. ಸೊ ಇನ್ನೂ ಇಷ್ಟು ಸದಸ್ಯರನ್ನ ಸೇರಿಸಿಕೊಳ್ಳುವ ಮುಖಾಂತರ ಇನ್ನೂ ಬಹಳಷ್ಟು ಬಲಿಷ್ಠ ಮಾಡಿ, ಆಮೇಲೆ ನಿಮ್ಗೆ ಸದಸ್ಯರು ಬರ್ತಾರೆ, ಬಟ್ ಅವ್ರು ಹೇಳುವ ಶೈಲಿ ಮತ್ತೆ ನೀವು ಮಾಡುವ ಕೆಲಸ ಅವ್ರಿಗೆ ಇಂಪ್ರೆಸ್ ಆಗಬೇಕು. ಬಟ್ ಇವ್ರ ಕ್ಲಬ್ಗೆ ನಾವು ಹೇಳುವಂತ ಅವಶ್ಯಕತೆ ಇಲ್ಲ, ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ನಾನಾದ್ರೂ ಏನ್ ಅನ್ಕೊಂತೀನಿ ಅಂದ್ರೆ, ನಾನು ಬರೋದು ಇಂಪಾರ್ಟೆಂಟ್ ಅಲ್ಲ, ನಾನು ಏನಾದ್ರೂ ಮಾಡಬೇಕು, ಮಾಡಿರೋದನ್ನ ಮಾತಾಡ್ಬೇಕು, ಮಾತಾಡಿ ಅದ್ರ ಜೊತೆಗೆ ನಾನು ಸಾಕ್ಬೇಕು. ಅದು ನನ್ನ ಕತ್ತು ಗಮ್ಮತ್ತು, ಅದು ನನ್ನ ತಾಕತ್ತಾಗಿರ್ಬೇಕು. ಈಗ ಮನುಷ್ಯನಿಗೆ ಅಧಿಕಾರ ಅಂತಾರೆ, ಅಧಿಕಾರ ಅದು ಬೇಕಾಗಿಲ್ಲ, ಯಾರಿಗೂ ಮಾಡುವ ತಾಕತ್ತಿದ್ಯಾ, ಮಾಡ್ಕೋ ಶಕ್ತಿ ಇದೆಯಾ, ಅದನ್ನ ಎಲ್ಲರ ಜೊತೆ ಸರಿದೂರಿಸ್ಕೊಂಡು ಹೋಗುವ ಸಾಮರ್ಥ್ಯ ಇದೆಯಾ, ಅದು ಅಧಿಕಾರ. ಈ ಸುಮ್ಮನೆ ಅಧಿಕಾರಿಗಳು ಯಾರು ಬೇಕಾಗಿಲ್ಲ. ಅಧಿಕಾರಿಗಳು ಈ ಹೇಳ್ತಾರೆ ಹುಡುಗರು ಬೇಕಾದಂತೆಲ್ಲ, ಆ ಹುಡುಗರ ಅಧಿಕಾರಿಗಳೆಲ್ಲ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಬೇಕಾಗಿರುವಂತ ಕತ್ತು ಗಮ್ಮತ್ತು ತಾಕತ್ತಿರೋದು. ಹಂಗಾಗಿ ನೀವೆಲ್ಲ ಇವತ್ತು ಈ ಒಂದು ಸಾಧನೆ ಮಾಡಿದ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ ಹೊಸ ವರ್ಷ ಶುಭಾಶಯ ಹೇಳ್ತಾ, ಅದ್ರ ಜೊತೆಗೆ ನಮ್ಮ ಮಾಜಿ ರಾಜ್ಯ ಪರಿಸ್ಥಿತಿ ನಮ್ಮ ಶ್ರೀಪಾಲವರು ಸಹ ನಾಳಿದ್ದು ಹೀಗೆ ಅವರು ಒಂದು ನಿಜವಿಸಿಕೊಂಡಿದ್ದಾರೆ, ಅವರು ಸಾಧನೆಗಳು ಬಹಳಷ್ಟು ಅಂತ ಹೇಳ್ತಾ, ಮತ್ತೆ ನಂಜುಂಡಸ್ವಾಮಿ ಅವರು ಹೊಸ ವರ್ಷ ಶುಭಾಶಯ ಹೇಳ್ತಾ, ಮತ್ತೊಮ್ಮೆ ನಮ್ಮ ಸಂತೋಷ್ ಅವರು ಈಗ ಸಂತೋಷವಾಗಿ 3ನೇ ವರ್ಷಕ್ಕೆ ಅವರು ಕಾಲಿರ್ತಾರೆ, ಅವ್ರ ಪೀರಿಯಡ್ ಚೆನ್ನಾಗಾಗಲಿ ಅಂತ ಭಾಷಿಸ್ತಾ, ನಮ್ಮ ಪ್ರಾಂತೀಯ ಅಧ್ಯಕ್ಷಗಳು ಇಬ್ಬರು ಇಲ್ಲೇ ಇದ್ದಾರೆ ನಮ್ಮ ಮುಂದೆನೆ. ಸೊ ಶೋಭಾ ಮೇಡಮ್ ಅವರು ಈ ಹಾಗಲ್ಲೇ ಏನು ಕಾರ್ಯಕ್ರಮಗಳು ಮತ್ತೆ ಫ್ಯಾಕಲ್ಟಿ ಕೆಲಸ, ಆಮೇಲೆ ಈ ಡ್ಯಾನ್ಸ್ ಮಸ್ತು ಸಂತೋಷ ಎಲ್ಲ ಮಾಡೋದು ಬಹಳ ಸಂತೋಷ ಆಗುತ್ತೆ. ಡಾಕ್ಟರ್ ರಾಜು ಅವರು ಅಷ್ಟೇ ಹುಮ್ಮಸ್ ಹಾಕೊಂಡು ಇವರೆಲ್ಲ ಇದೆಯಲ್ಲ, ಇವರಲ್ಲಿ ಅದ್ಭುತವಾದ ನಿಧಿ ಇದೆ, ಅದು ನಿದ್ದೆ ಮಾಡಬಾರ್ದು ಅಷ್ಟೇ. ಅವ್ರ ಹತ್ರ ನಿಧಿ ಇದೆ, ನಿದ್ದೆ ಮಾಡಬಾರ್ದು. ಸೊ ನಿಮ್ಮ ಹತ್ರ ನನ್ನ ಕಣ್ಣಿಗೆ ಇಷ್ಟು ಜನ ಹತ್ರ ನಿಮ್ಮ ಹತ್ರ ಒಂದು ನಿಧಿ ಭಗವಂತ ಕೊಟ್ಟಿದ್ದಾನೆ, ಬಟ್ ಅದನ್ನ ಹಾಕ್ಬಿಟ್ಟು ಬೀಗ ಹಾಕ್ಬೇಡಿ. ಸೊ ಅದನ್ನ ತೆರೆದು ಬಿಡಿ. ನೀವೇನಾದ್ರು ಮಾಡೋದ್ರೊಂದಿಗೆ ನಮ್ಮ ಜೊತೆ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರನ್ನ, ನಿಮ್ಮ ಕುಟುಂಬಸ್ಥರನ್ನ ನಮ್ಮ ಜೊತೆ ಕರ್ಕೊಂಬಂದಿ. ಸೊ ಅವರಿಗೆ ನಾವು ತರಬೇತಿ ಕೊಟ್ಟು ಸಮಾಜದಲ್ಲಿ ಅವರು ಪುಣ್ಯವಂತರಾಗಿ ಸಮಾಜಕ್ಕೂ ಪುಣ್ಯ ಕೆಲಸ ಮಾಡುವಂತ ಕೆಲಸವನ್ನು ನಾವು ಮಾಡ್ಸಕ್ಕೆ ನಾವು ಸಿದ್ಧರಾಗಿದ್ದೀವಿ, ಬದ್ಧರಾಗಿದ್ದೀವಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಜೈ ಜಯಲಲಿತಾ, ಜೈ ಯಲೇಶ್. ಇನ್ನೊಂದು ನಮ್ಮ ಅಂತಾರಾಷ್ಟ್ರೀಯ ನಿರ್ದೇಶಕರು ಅವರು ಅಷ್ಟೇ, ಈ ಹಿಂದ್ಗಡೆ ಏನ್ ಗೊತ್ತಾ, ಹಸ್ತಾಂತರ ಎಲ್ಲದಕ್ಕೂ ಹೊರ ಕೊಡಕ್ಕೆ ನಾನಿದ್ದೀನಿ, ಯಾರಿಗೂ ಜ್ವರ ಬರೋದ್ರೆ ಸಾಕು ಅಂತ. ಹಾಗೆ ಜ್ವರ ಇಲ್ಲದ್ರೆ ಹೊರ ಕೊಡಕ್ಕೆ ಅವ್ರಿಗೂ ಇದ್ದಾರೆ, ನಾಗರಾಜರು ಅದರಿಂದ ಅವ್ರಿಗೂ ಇದು ಮಾಡ್ಕೊಂತ. ಸೊ ಅದ್ರ ಜೊತೆಗೆ ನಮ್ಮ ಶ್ರೀಮಂತರಿಂದ ಅವರು ಬಂದಿದ್ದಾರೆ, ಅವರು ಬಹಳಷ್ಟು ಕೆಲಸಗಳಿಗೆ, ಸೊ ನನ್ನ ಕೆಲಸಗಳನ್ನ ನಾನೇ ಮಾಡ್ತೀನಿ ಅಂತ ನನಗಿಂತ ಸ್ಪೀಡಾಗಿ ಅವರೇ ಓಡ್ತಾ ಇದ್ದಾರೆ. ಬಟ್ ಅದು ಓಡಬೇಕು, ಕಾರಣ ಏನಂದ್ರೆ ಆ ತರ ಓಡುವ ಶಕ್ತಿ ಹೆಣ್ಣು ಮಕ್ಕಳಿಗೆ ಬಹಳಷ್ಟಿದೆ. ಸೊ ನಾವ್ ಹೇಳ್ತಾರೆ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ. ನಾನೇನಂದ್ರೆ ನನ್ನ ಟೈಮಲ್ಲಿ ಮಾತಾಡೋದು ಬೇಡ, ಮಾಡ್ಕೊಡ್ಸೋಣ ಅಂತ ಅವ್ರಿಗೆ ಎಷ್ಟೋ ಕೆಲಸಗಳನ್ನ ಹೇಳ್ತಾರ, ಏನೋ ಅದು ಮಾಡಮ್ಮ ಅಂತೀನಿ, ಇವ್ರು ಓಡ್ತಾ ಇರ್ತಾರೆ, ಇಲ್ಲ ನಮ್ಮ ನಿಧಾನ ಮಾಡಮ್ಮ ಅಂತ. ಹಂಗಾಗಿ ಮಹಿಳೆಯರು ಸಹ ಮಾಡಕ್ಕೆ ಶಕ್ತಿವಂತರು, ಅವರು ಕರ್ನಾಟಕ ಕಟ್ಕೊಂಡು ನಿಂತ್ಕೋಬೇಕು ಅಂತ ನಾವು ಹೇಳ್ತೀವಿ. ಸೊ ನಿಮ್ಮದಷ್ಟೇ ನಿಮ್ಮಲ್ಲಿರೋ ಏನು ಮಹಿಳೆಯರಿದೆ ಅವ್ರಿಗೆ ನಿಜವಾದ ಸ್ವಾತಂತ್ರ್ಯ ಕೊಡಿ, ಅವರು ಬೇಕಾದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಿ ಇದುವರೆಗೂ ಕೂಡ ನಮ್ಮ ಜಿಲ್ಲಾ ರಾಜಭವನದಲ್ಲಿ ತಮ್ಮ ಅಂತರವಾದ ನುಡಿ ನೆನಪುಗಳು ಬರ್ಬೇಕಾಗಿ. ಈ ಸಿನಿಮಾ ನೋಡಿದ್ರೆ ಹಳೆ ನೆನಪುಗಳೆಲ್ಲ ಬರುತ್ತಲ್ಲ, ಈ ರಾಜಾನಗರದ ಪಿಕ್ಚರ್ ನೋಡೋದಕ್ಕೆ ಆ ತರ ಆ ನೆನಪುಗಳು ಬರುವಂತ ಸರ್ಟಿಫಿಕೇಟ್ ಇದು. ಸೊ ಚಿಕ್ಕಣ್ಣವರು ನಮ್ಮ ಈ ಸರಿ ಪ್ರಶಸ್ತಿಗಳಿಗೆ ಆಯ್ಕೆಯಾಗಿ ನಮ್ಮ ಕ್ಲಬ್ಗೆ ಒಂದು ಒಳ್ಳೆಯ ಹೆಸರು ತಂದಿದ್ದಾರೆ. ಸೊ ಅವ್ರಿಗೊಂದು ಸರ್ಟಿಫಿಕೇಟ್ ಎಲ್ಲ ಕಡೆ PhD